BJP ಅಧಿಕಾರದಲ್ಲಿದ್ದರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ಇವ್ರು ಏನು ಎಲ್ಲ ವಿಶ್ವಮಾನವರು. ಇವರು ಕನ್ನಡವನ್ನು ಪ್ರೀತಿಸೋದು ಕಲೀರಿ, ಕರ್ನಾಟಕವನ್ನು ಪ್ರೀತಿಸೋದು ಕಲೀರಿ, ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ. ನೀವು ಒಂದು ದಿವಸ ಕರ್ನಾಟಕದ ರಾಜಕಾರಣಿಗಳು ಈ ನಾಡಿನ ಪರವಾಗಿ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ದು ನೋಡಲಿಲ್ಲ ನಾವು. ಶೋಭಾ ಕರಂದ್ಲಾಜೆ ತಾಯಿ ಅವ್ರು ಈಗ ಹಿಂದಿ ಕಲಿತವ್ರೆ, ಬಲವಂತವಾಗಿ ಹಿಂದಿ ಕಲಿತಾ ಇದ್ದಾರೆ. ಅವ್ರನ್ನ ಹೈಕಮಾಂಡನ್ನು ಒಪ್ಸೋಕ್ಕೆ ಲಕ್ಷಾಂತರ ಮಕ್ಕಳ ಬದುಕೇನಾಗ್ತಾ ಇದೆ, ಏನಾಗ್ತಾ ಇದ್ದಾರೆ ಈ ನಾಡಿನ ಮಕ್ಕಳು. ಒಬ್ಬರು ಮಾತಾಡ್ತಾ ಇಲ್ವಲ್ಲ ನೀವು? ಪ್ರತಿ ವರ್ಷ SLC ಪರೀಕ್ಷೆಯಲ್ಲಿ ಕನ್ನಡದ ಮಕ್ಕಳು ಲಕ್ಷಾಂತರ ಮಕ್ಕಳು ಫೇಲ್ ಆಗ್ತಾ ಇದ್ದಾರಲ್ಲ, ಮಾತಾಡ್ರಿ, ಅದನ್ನು ಹೇಳ್ರಿ. ಕರ್ನಾಟಕದ ಜನರಿಗೆ, ಕನ್ನಡದ ಮಕ್ಕಳಿಗೆ ಹೇಳ್ರಿ ಅದನ್ನು. ಅದೇನೂ ಹೇಳದೆ ಬರೇ ನೀವು ಹಿಂದಿ ಕಲಿಬೇಕು ಬಲವಂತವಾದ ಹೇರಿಕೆ ನೀವು ಹೇಳ್ತೀರಿ. ಹಿಂದಿ ಮತ್ತು ಸಂಸ್ಕೃತ ಇವೆರಡೂ ದೇಶದ ಐಕ್ಯತೆ. ಹಾಗಾದರೆ ಬೇರೆ ಭಾಷೆಗಳೆಲ್ಲ ಏನಂತ ಅಂದ್ಕೊಂಡಿದ್ದೀರಿ? ಎರಡು ಭಾಷೆ ಉಳಿಸ್ಕೊಂಡು ಈ ದೇಶ ಕಟ್ಟಲಿಕ್ಕಾಗುತ್ತೇನೋ? ದೇಶ ಉಳಿಸ್ಕೊಳ್ಳೋಕ್ಕಾಗುತ್ತೇನೋ? ಇದೆಲ್ಲ ಬಿಟ್ಬಿಟ್ಟು ಈ ನಾಡಿನ ಮಕ್ಕಳ ಹಿತವನ್ನು ನೋಡ್ರಿ. ಫಸ್ಟು ಈ ನೆಲದ ಮಕ್ಕಳು ಏನಾಗಿದ್ದಾರೆ, ಏನು ಆಗ್ತಾ ಇದ್ದಾರೆ ಅದನ್ನು ತಿಳ್ಕೊಳ್ಳಿ. ಪ್ರತಿ ವರ್ಷ ಏನಾಗ್ತಾ ಇದೆ ಅಂತೇಳಿ ತಿಳ್ಕೊಳ್ಳಿ. ಇವತ್ತರೆಗೂ ಒಬ್ಬರು ಕೇಳೋದಿಲ್ಲ ನೀವು. ನಿಮ್ಮದೇ ಆದಂಥ ಕೇಂದ್ರದ ಉದ್ಯಮ ರೈಲ್ವೆ ಇಲಾಖೆಯಲ್ಲಿ ಎಷ್ಟು ಅನ್ಯಾಯ ಆಗ್ತಾ ಇದೆ. ಹಿಂದಿ ಮುಂದಿಟ್ಕೊಂಡು ನಮ್ಮ ನಾಡಿನ ಮಕ್ಕಳ ಮೇಲೆ ಎಷ್ಟು ಅನ್ಯಾಯ ಆಯಿತು. ಮೊನ್ನೆ ಯಾರು ಒಬ್ಬ ಸಂಸದರು ಮಾತಾಡಲಿಲ್ಲ, ಒಬ್ಬ ಮಾಜಿ ಮಂತ್ರಿಗಳು ಮಾತಾಡಲಿಲ್ಲ, ಯಾರೂ ಮಾತಾಡಲಿಲ್ವಲ್ರಿ ನೀವು ಯಾರೂ? ಕಾಂಗ್ರೆಸ್ನವರು ಮಾತಾಡಲಿಲ್ಲ, BJPಯವರು ಮಾತಾಡಲಿಲ್ಲ. ಮತ್ತು ನಾವೇ ಬೀದಿಗಿಳಿಬೇಕು, ಚಳುವಳಿಗಾರರೇ ಬೀದಿಗಿಳಿಬೇಕು, ನಾವು ಕೇಸ್ ಹಾಕಿಸ್ಕೋಬೇಕು, ಜೈಲಿಗೆ ಹೋಗಬೇಕು. ಮತ್ತು ನಿಮ್ಮನ್ನು ಆಯ್ಕೆ ಮಾಡಿ ಯಾಕೆ ಕಳಿಸಿರೋದು? ನಿಮ್ಮನ್ನು ಆಯ್ಕೆ ಮಾಡಿ ಕಳಿಸಿರೋದು? ಇಲ್ಲಿ ರಾಜಕೀಯ ತೊಗೊಂಬರ್ತೀರಲ್ರಿ. ಇಂಥ ವಿಚಾರದಲ್ಲಿ ರಾಜಕಾರಣ ಮಾಡೋಕ್ಕೆ ಕೊಟ್ಟಿರಿ. ಎಲ್ಲ ವಿಚಾರದಲ್ಲೂ ರಾಜಕಾರಣ ಮಾಡೋಕ್ಕೆ ನಿಂತರೆ ಕಲೀರಿ. ತಮಿಳ್ನಾಡಲ್ಲಿ ಕಲೀರಿ. ಹೇಳಿ, ಈಗ ತಮಿಳ್ನಾಡಲ್ಲಿ ಚುನಾವಣೆ ನಡೀತಾ ಇದೆಯಲ್ಲ, ಅಲ್ಲಿ ತ್ರಿಭಾಷಾ ನಮ್ಮದು BJP ಪಕ್ಷ ಅಧಿಕಾರಕ್ಕೆ ಬಂದರೆ ತಮಿಳ್ನಾಡಲ್ಲಿ ನಾವು ತ್ರಿಭಾಷಾ ಸೂತ್ರ ತರ್ತೀವಿ ಅಂತ ಹೇಳಿ ತಮಿಳ್ನಾಡಲ್ಲಿ ಬದುಕಿ ನೀವು ಆಚೆಗೆ ಬನ್ನಿ ನೋಡೋಣ. ಅದನ್ನು ಹೇಳಿ, ಘೋಷಣೆ ಮಾಡಿ. ಆಗುತ್ತಾ? ಸಾಧ್ಯ ಇದೆಯಾ? ಅಲ್ಲಿ ಅವತ್ತಿನ ಕಾಲಕ್ಕೆ ಅವರು ದ್ವಿಭಾಷಾ ಸೂತ್ರ ತೊಗೊಬಂದರು. ನಿಮ್ಮ ಪಕ್ಕದ್ದು ಮಹಾರಾಷ್ಟ್ರ, ನಿಮ್ಮದೇ ಸರ್ಕಾರ ಇದೆಯಲ್ರಿ. ಮಹಾರಾಷ್ಟ್ರದಲ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ, ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತಂದ್ರಲ್ಲ, ಅವ್ರನ್ನೇನು ದೇಶದ್ರೋಹಿಗಳಂತ ಕರಿತೀರಾ? ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳೇ ಕೇಳಿಸ್ಕೊಳ್ಳಿ, ನಿಮ್ಮ ಪಕ್ಷ ನಿಮ್ಮನ್ನು ದೇಶದ್ರೋಹಿ ಅಂತ ಕರೆಯುತ್ತೆ. ನಿಮ್ಮ ನಾಯಕರುಗಳು ದೇಶದ್ರೋಹಿ ಅಂತ ಕರೀತಾರೆ, ಕೇಳಿಸ್ಕೊಳ್ಳಿ ನೀವು. BJP ಅಧಿಕಾರದಲ್ಲಿದ್ದರೂ ಮಹಾರಾಷ್ಟ್ರದಲ್ಲಿ ದ್ವಿಭಾಷಾ ಸೂತ್ರ ಜಾರಿಗೆ ತರ್ತಾರೆ. ಅದು ಆ ರಾಜ್ಯದ ಪ್ರೀತಿ, ಆ ಮಕ್ಕಳ ಪ್ರೀತಿ, ಆ ನಾಯಕರುಗಳಿಗೆ. ಇವ್ರು ಏನು ಎಲ್ಲ ವಿಶ್ವಮಾನವರು. ಇವರು ಅಧಿಕಾರಕ್ಕೆ ಬಂದ ತಕ್ಷಣ ಭಾಷೆ ಬೇಕಾಗಿಲ್ಲ, ಭಾಷೆಯ ಜನರು ಬೇಕಾಗಿಲ್ಲ, ನಾಡಿನ ಹಿತ ಬೇಕಾಗಿಲ್ಲ, ಎಲ್ಲ ವಿಶ್ವಮಾನವರು ಆಗ ಕೊಟ್ಬಿಟ್ಟಿದ್ದಾರೆ. ಹಾಗಾಗಿ ಮೊದಲು ಕನ್ನಡಿಗರನ್ನು ಪ್ರೀತಿಸೋದು ಕಲೀರಿ, ಕನ್ನಡವನ್ನು ಪ್ರೀತಿಸೋದು ಕಲೀರಿ, ಕರ್ನಾಟಕವನ್ನು ಪ್ರೀತಿಸೋದು ಕಲೀರಿ, ಆಮೇಲೆ ದೇಶ ಪ್ರೀತಿಸ್ತೀರಿ ಅನ್ನೋ ನಂಬಿಕೆ. ಇದನ್ನೇ ಪ್ರೀತಿ ಮಾಡಿದವರು, ನಮ್ಮ ಸ್ವಂತ ನಾಡನ್ನು, ನುಡಿಯನ್ನು ಪ್ರೀತಿ ಮಾಡಿದವರು ಯಾವ ದೇಶ ಕಟ್ತೀರಿ? ಯಾವ ದೇಶ ಪ್ರೇಮ ನಿಮ್ಮದು? ನಾವು ನೋಡ್ತಾ ಇರ್ತೀವಿ. ಮಾತಿಗೆ ಮುಂಚೆ ಏನಾದರೂ ನಾವು ಮಾತಾಡಿದ್ರೆ ಸಾಕು, ಬಂದುಬಿಟ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಲವರು ಬರೀತಾರೆ, ದೇಶ ವಿರೋಧಿಗಳು ಇವರು ಅಂತ ಹೇಳಿ. ಕನ್ನಡದ ಬಗ್ಗೆ ಮಾತಾಡಿದ್ರೆ, ಕರ್ನಾಟಕದ ಬಗ್ಗೆ ಮಾತಾಡಿದ್ರೆ ದೇಶ ವಿರೋಧಿಗಳು ಅಂತ ಬರೀತಾರೆ. ನಕಲಿ ದೇಶ ಪ್ರೇಮಿಗಳು ನೀವೆಲ್ಲ, ಸ್ವಯಂ ಘೋಷಿತ ದೇಶ ಪ್ರೇಮಿಗಳು. ಯಾರಿಗೆ ಹೇಳ್ತೀರಿ ನೀವು? ಹಾಗಾಗಿ ಪದೇ ಪದೇ ಇಂಥ ಹೇಳಿಕೆಗಳನ್ನು ಕೊಡೋದು ನಿಲ್ಲಿಸಿರ ಸರಿ. ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಈ ಆಂದೋಲನ ಪ್ರಾರಂಭ ಆದರೆ ನೀವ್ಯಾರೂ ತಡೆಯೋಕ್ಕಾಗೋದಿಲ್ಲ. ಈಗ ಸಣ್ಣ ಕಿಡಿ ಹತ್ಕೊಂಡಿದೆ. ನಾನು ಹೇಳಿದೆ, ಮೊನ್ನೆ ಮುಖ್ಯಮಂತ್ರಿಗಳಿಗೆ ಹೇಳಿದೆ,
ಈಗ ಮೊದಲನೇ ಹೆಜ್ಜೆ ಇಟ್ಟಿದ್ದೀರಿ, ದ್ವಿಭಾಷಾ ಸೂತ್ರ ಜಾರಿಗೆ ತನ್ನಿ ಅಂತ ಹೇಳಿದೆ ಮುಖ್ಯಮಂತ್ರಿಗಳಿಗೆ. ಹೇಳಿದ್ರು ಮುಖ್ಯಮಂತ್ರಿಗಳು, ಸದ್ಯದಲ್ಲೇ ದ್ವಿಭಾಷಾ ಸೂತ್ರ ಜಾರಿಗೆ ತರುವಂಥ ಪ್ರಯತ್ನದಲ್ಲಿ ಇದ್ದೀನಿ, ಜಾರಿಗೆ ತರ್ತೀನಿ ಅಂತ ಹೇಳ್ತಾ ಇದ್ರು ಮುಖ್ಯಮಂತ್ರಿಗಳು. ಬೇಕು ನಮಗೆ ತ್ರಿಭಾಷಾ ಸೂತ್ರದ ಅಗತ್ಯ ಇಲ್ಲ. ಬೇರೆ ರಾಜ್ಯಗಳಲ್ಲಿ 5 ಭಾಷೆ ಕಲಿತಾರೆ, ನಾವ್ಯಾಕ್ರಿ 6 ಭಾಷೆ ಕಲಿಬೇಕು ನಮ್ಮ ಮಕ್ಕಳು? ಆ ಒತ್ತಡವನ್ನು ನಮ್ಮ ಮೇಲೆ ಯಾಕೆ ಹಾಕ್ತೀರಿ? ಇಲ್ಲಿದೆ ನೋಡಿ, ಕೇವಲ ಭಾರತದಲ್ಲಿ 5 ರಾಜ್ಯಗಳಲ್ಲಿ ಮಾತ್ರ ತ್ರಿಭಾಷಾ ನೀತಿ, ಇನ್ನೆಲ್ಲ ರಾಜ್ಯಗಳಲ್ಲಿ ದ್ವಿಭಾಷಾ ನೀತಿ ಇದೆ. ನಮಗೆ ಮಾತ್ರ ತ್ರಿಭಾಷಾ ನೀತಿಯನ್ನು ಪಾಠ ಮಾಡ್ತೀರಿ ನೀವು. ಏನು ಮಾಡಬೇಕು ನಮ್ಮ ಮಕ್ಕಳು? ಇಲ್ಲ ಹಿಂದಿ ಕಲಿಯೋದ್ರಿಂದ ನಮ್ಮ ಮಕ್ಕಳಿಗೆ ಲಕ್ಷಾಂತರ ಜನ ಕನ್ನಡಿಗರೇ ಉದ್ಯೋಗ ಏನಾರು ಕೊಟ್ಟಿದ್ದೀರಾ? ಇಲ್ಲ ನೀವು ನಮಗೆ ಹೇಳ್ತಿರಲ್ಲ, ಇಂಗ್ಲೀಷನ್ನು ನೀವು ಪ್ರೀತಿ ಮಾಡೋರು ದೇಶದ ಭಾಷೆ ಹಿಂದಿ ಯಾಕೆ ಪ್ರೀತಿ ಮಾಡಬಾರ್ದು ಅಂಥೇಳಿ. ಉತ್ತರ ಭಾರತದಲ್ಲಿ ಹಂಗಾರೆ ಅವ್ರನ್ನೆಲ್ಲ ಇಂಗ್ಲೀಷ್ ಕಲಿತಿದ್ದಾರಲ್ಲಪ್ಪ, ಆ ಶಾಲೆಗಳನ್ನೆಲ್ಲ ಮುಚ್ಚಿಸ್ಬಿಡಿ. ಅಲ್ಲಿ ಹಿಂದಿ ಶಾಲೆಗಳನ್ನು ಇಂಗ್ಲೀಷ್ ಶಾಲೆಗಳಾಗಿ ಪರಿವರ್ತನೆ ಮಾಡ್ತಾ ಇದ್ರಲ್ಲ ಉತ್ತರ ಭಾರತದ ರಾಜ್ಯಗಳಲ್ಲಿ. ಅಲ್ಲಿ ಮಕ್ಕಳು ಇಂಗ್ಲೀಷ್ ಕಲಿತ್ರೆ ವಿಶ್ವದಲ್ಲಿ ಹೋಗಿ ಕೆಲಸ ಮಾಡ್ಬೋದು ಅನ್ನೋ ಕನಸು ಕಟ್ಕೊಂಡು ಇಂಗ್ಲೀಷ್ ಕಲಿತಿದ್ದಾರಲ್ಲ, ಅಲ್ಲಿ ಎಲ್ಲ ಇಂಗ್ಲೀಷ್ ಶಾಲೆಗಳನ್ನು ಮುಚ್ಚಿಬಿಡ್ರಿ ನೀವು. ಬರೀ ಅಲ್ಲಿ ಹಿಂದಿ ಇಟ್ಕೊಳ್ರಿ. ಉತ್ತರ ಭಾರತದ ರಾಜ್ಯಗಳಲ್ಲಿ ಅಲ್ಲಿ ದ್ವಿಭಾಷಾ ಸೂತ್ರ, ಅಲ್ಲಿ ಹಿಂದಿ ಮತ್ತು ಇಂಗ್ಲೀಷ್. ನಾವು ಮಾತ್ರ ತ್ರಿಭಾಷಾ ಸೂತ್ರ. ಇದು ಯಾವ ಧರ್ಮ ನಿಮ್ಮದು? ಬಾರಿ ಧರ್ಮ ರಾಜಕಾರಣ ಮಾಡೋರಿಗೆ ನಿಮಗೆ ಯಾವ ಧರ್ಮ ಅರ್ಥ ಇದೆಯಾ? ಗೊತ್ತಿದೆಯಾ? ಮಾತಾಡಿ ಇನ್ಮೇಲೆ. ಅಶೋಕ್ ಅವರೇ ಮಾತಾಡಿ. ನಿಮ್ಮ ಕ್ಷೇತ್ರದಲ್ಲಿ ಅವನು ಯಾರೋ ಒಬ್ಬ ನಾಯ್ಡನ್ನು ಎದುರಿಸೋಕ್ಕಾಗಲಿಲ್ಲ ನಿಮ್ಮ ಕೈಲಿ. ನನ್ನ ರಕ್ಷಣೆ ಕೇಳಿದ್ರಿ, ಜ್ಞಾಪನ ಇದೆಯಾ? ನಿಮಗೆ ರಕ್ಷಣೆಗೆ ಬಂದವರು ಅವತ್ತು ಕರ್ನಾಟಕ ರಕ್ಷಣಾ ವೇದಿಕೆಯವರು. ನಿಮಗೆ ದೇಶದ್ರೋಹಿಗಳ ಥರ ಕಾಣ್ತೀವ ನಾವು? ಇನ್ನೊಂದಷ್ಟು ವಿಚಾರಗಳಿದೆ, ಇನ್ನೊಮ್ಮೆ ಮಾತಾಡ್ತೀನಿ ಅಶೋಕ್ ಅವರೇ. ಕನ್ನಡದ ವಿಚಾರದಲ್ಲಿ, ಕರ್ನಾಟಕದ ವಿಚಾರದಲ್ಲಿ, ನಾಡಿನ ಮಕ್ಕಳ ಭವಿಷ್ಯದ ವಿಚಾರದಲ್ಲಿ ತಾವು ರಾಜಕಾರಣ ಮಾಡಬೇಡಿ. ಒಂದು ಕಾವೇರಿ ವಿಚಾರ ಬರಲಿ, ಕೃಷ್ಣೆ ವಿಚಾರ ಬರಲಿ, ಮಾದಾಯಿ ವಿಚಾರ ಬರಲಿ, ಯಾರಾದರೂ ಕರ್ನಾಟಕದ ಸಂಸದರು ಒಟ್ಟಿಗೆ ನಿಂತು ಒಂದು ದಿವಸ ಕರ್ನಾಟಕದ ಧ್ವನಿಯಾಗಿ ಯಾರಾದರೂ ಮಾತಾಡಿದ್ದೀರಾ? ಅಲ್ಲೂ ಕೆಟ್ಟ ನಿಮ್ಮ ರಾಜಕೀಯ ನೀತಿ, ರಾಜಕಾರಣ, ಪಕ್ಷ ರಾಜಕೀಯ ಮಾಡ್ತೀರಿ. ಕಲೀರಿ ಆ ತಮಿಳ್ನಾಡೋರ ಹತ್ರ ಸ್ವಾಭಿಮಾನವನ್ನು. DMK ADMK ಎಷ್ಟೇ ಅವರ ಚುನಾವಣೆಯ ಸಂದರ್ಭನೋ ಅವ್ರನ್ನ ಟೀಕಿಸೋದು ಮಾಡ್ತಾರೆ, ಆದರೆ ಕಾವೇರಿ ವಿಚಾರ ಬಂದಾಗ DMK ADMK ಒಟ್ಟಿಗೆ ನಿಂತ್ಕೊಂಡು ಆ ರಾಜ್ಯದ ಪರವಾಗಿ ಕೆಲಸ ಮಾಡ್ತಾರೆ. ನೀವು ಒಂದು ದಿವಸ ಕರ್ನಾಟಕದ ರಾಜಕಾರಣಿಗಳು ಈ ನಾಡಿನ ಪರವಾಗಿ ಒಟ್ಟಿಗೆ ನಿಂತ್ಕೊಂಡು ಕೆಲಸ ಮಾಡಿದ್ದು ನೋಡಲಿಲ್ಲ ನಾವು. ನೀವು ದೇಶ ಪ್ರೇಮವನ್ನು ನಮಗೆ ಹೇಳಕ್ಕೆ ಬರ್ತೀರಿ. ಯಾವ ಸೀಮೆ ನಿಮ್ಮದು ದೇಶ ಪ್ರೇಮ? ನಿಮ್ಮ ನೆಲವನ್ನು ನೀವು ರಕ್ಷಣೆ ಮಾಡೋಕ್ಕೆ ಆಗದೇ ಇರೋರು, ನಿಮ್ಮ ಭಾಷೆಯನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರೋರು, ನಿಮ್ಮ ಮಕ್ಕಳ ಭವಿಷ್ಯವನ್ನು ರಕ್ಷಣೆ ಮಾಡಲಿಕ್ಕೆ ಆಗದೇ ಇರೋರು, ಯಾವ ಸೀಮೆ ನಿಮ್ಮದು ದೇಶ ಪ್ರೇಮ ಅನ್ನೋದು? ಹಾಗಾಗಿ ನಾವು ಏಪ್ರಿಲ್ 1ರಿಂದ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಈ ಆಂದೋಲನ ತಗೊಂಡು ಹೋಗ್ತೀವಿ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಲ್ಲಿ ಹೇಳ್ತೀವಿ ಜನರಿಗೆ, ಸುಮ್ಮನೆ ಕೂರಬೇಡ್ರಿ ಇಂಥ ವಿಚಾರದಲ್ಲಿ. ನಮ್ಮನ್ನು ಪ್ರಚೋದಿಸುವಂಥ ನೀವು ಕೆಲಸ ಮಾಡಿದ್ರೆ ನಿಮ್ಮ BJPಯವರ ಅಜೆಂಡಾ ಎಂಥದ್ದು ಅನ್ನೋದನ್ನ ಇಡೀ ರಾಜ್ಯಕ್ಕೆ ಹೇಳ್ಕೊಂಡು ಬರ್ತೀವಿ. ಇವರು ಅಧಿಕಾರಕ್ಕೆ ಬಂದರೆ ತ್ರಿಭಾಷಾ ಸೂತ್ರವನ್ನು ತರ್ತಾರೆ ಅಂತ ಅದನ್ನೇ ಹೇಳಬೇಕಾಗತ್ತೆ ನಾವು. ಬನ್ನಿ ಮುಂದಿನ ದಿನಗಳಲ್ಲಿ ಚುನಾವಣೆಗೆ ಗೊತ್ತಾಗುತ್ತೆ ನಿಮಗೆ. ಇದೆಲ್ಲ ಬಿಟ್ಟು ಇನ್ಮೇಲಾದರೂ ಕರ್ನಾಟಕದ ಧ್ವನಿಯಾಗಿ ಕೆಲಸ ಮಾಡುವಂಥದ್ದು ಆಗಬೇಕು. ಖಾಸಗಿ ಶಾಲೆಗಳು ಅವರು ಹೊಟ್ಟೆ ಪಾಡೋದು ವ್ಯಾಪಾರ ಮಾಡ್ತಾಯಿದ್ದಾರೆ. ಅವರು ವ್ಯಾಪಾರ ನಿಮ್ಮದು. ಇಲ್ಲೇ ಮಕ್ಕಳಿಗೆ ನೀವು ಭಾರಿ ದೊಡ್ಡ ಗುರುಕುಲ ಅಂತ ಇಟ್ಕೊಂಡು ಶಿಕ್ಷಣ ಕೊಡ್ತಾಯಿಲ್ಲ. ನೀವು ಲಕ್ಷ ಮಕ್ಕಳ ಹತ್ರ ಹಿಂಸೆ ಮಾಡಿ ದುಡ್ಡು ತೊಗೊಂಡು ವ್ಯಾಪಾರ ಮಾಡ್ತಿರುವಂಥ ಖಾಸಗಿ ಶಿಕ್ಷಣ ಸಂಸ್ಥೆಯ ಸಂಘದವರು ನೀವು. ಕರ್ನಾಟಕದ ವಿರುದ್ಧ, ಕನ್ನಡಿಗರ ವಿರುದ್ಧ ಕೋರ್ಟ್ಗೆ ಹೋಗ್ತೀವಿ ಅಂತ ಹೇಳ್ತೀರಿ. ಹೋಗ್ರಿ ಕೋರ್ಟಿಗೆ. ನಿಮ್ಮ ಶಿಕ್ಷಣ ಸಂಸ್ಥೆಗಳು ರಕ್ಷಣೆ ಮಾಡ್ಕೊಳ್ಳಿ, ಗೊತ್ತಾಗುತ್ತೆ. ಜನ ಬೀದಿಗಿಳಿದ್ರೆ ಗೊತ್ತಾಗುತ್ತೆ. ಅವಾಗ ನಿಮ್ಮ ವ್ಯಾಪಾರಕ್ಕೋಸ್ಕರ
ಕರ್ನಾಟಕದ ವಿರುದ್ಧ ಕರ್ನಾಟಕ ಸರ್ಕಾರ ಒಂದು ತೀರ್ಮಾನ ತೊಗೊಂಡ್ರೆ ಅದ್ರ ವಿರುದ್ಧ ನೀವು ಕೋರ್ಟ್ಗೆ ಹೋಗೋದಾದರೆ ನೀವೆಲ್ಲ ದೇಶದ್ರೋಹಿಗಳು, ನಾಡದ್ರೋಹಿಗಳು ಅನ್ನೋ ತೀರ್ಮಾನವನ್ನು ಕನ್ನಡಿಗರು ನಾವು ಮಾಡಬೇಕಾಗತ್ತೆ. ನೀವು ಕನ್ನಡ ದ್ರೋಹಿಗಳು, ನಾಡದ್ರೋಹಿಗಳು, ಕರ್ನಾಟಕದ ಒಂದು ಕನ್ನಡದ ಪರವಾದಂಥ, ಕನ್ನಡಿಗರ ಪರವಾದಂಥ ಆದೇಶ ಹೊರಗೆ ಬಿದ್ದಾಗ ಕೋರ್ಟ್ಗೆ ಹೋಗ್ತೀವಿ ಅನ್ನೋದಾದರೆ ನೀವು ಕರ್ನಾಟಕದ ವಿರೋಧಿಗಳು, ನಾಡದ್ರೋಹಿಗಳು ಅಂತ ಹೇಳಿ ನಿಮ್ಮನ್ನು ಪರಿಗಣಿಸಬೇಕಾಗತ್ತೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಕನ್ನಡಿಗರನ್ನು ಕ್ಷಮೆ ಯೋಚಿಸ್ಬೇಕು ಅವರು. ಇಲ್ಲ ಅಂದರೆ ಅವ್ರ ಕ್ಷೇತ್ರಗಳಲ್ಲಿ ನಾವೆಲ್ಲ ಅವ್ರ ವಿರುದ್ಧವಾಗಿ ಮುಂದಿನ ಚುನಾವಣೆಯಲ್ಲಿ ಕೆಲಸ ಮಾಡಬೇಕಾಗತ್ತೆ. ಇವರು ಕರ್ನಾಟಕದ ವಿರೋಧಿಗಳು, ಕನ್ನಡ ವಿರೋಧಿಗಳನ್ನು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಶೋಭಾ ಕರಂದ್ಲಾಜೆ ತಾಯಿ ಅವ್ರು ಈಗ ಹಿಂದಿ ಕಲಿತವ್ರೆ, ಬಲವಂತವಾಗಿ ಹಿಂದಿ ಕಲಿತಾ ಇದ್ದಾರೆ. ಅವ್ರನ್ನ ಹೈಕಮಾಂಡನ್ನು ಒಪ್ಸೋಕ್ಕೆ, ಅವ್ರನ್ನ ತೃಪ್ತಿಪಡಿಸೋಕ್ಕೋಸ್ಕರ ಹಿಂದಿ ಕಲಿಯುವಂಥ ಶೋಭಾ ಕರಂದ್ಲಾಜೆಯವರೇ, ಅಬ್ಬಬ್ಬಬ್ಬಾ, ನಿಮ್ಮ ಸಾಧನೆ ಏನು? ಕರ್ನಾಟಕಕ್ಕೆ ಮಂತ್ರಿ ಆಗಿದ್ರಿ, ಏನಾರ ಸಾಕ್ಷಿ ಗುಡ್ಡೆ ಬಿಟ್ಟೋಗಿದ್ದೀರಾ ಕರ್ನಾಟಕದಲ್ಲಿ ನೀವು ಮಂತ್ರಿ ಆಗಿದ್ದಾಗ? ಅಲ್ಲಿ ಹೋಗಿ ಯಾರನ್ನೋ ಮೆಚ್ಚಿಸ್ಲಿಕ್ಕೋಸ್ಕರ ನಿಮ್ಮ ಮಾತೃಭಾಷೆಯನ್ನು ಬಿಟ್ಟು ಹಿಂದಿ ಕಲಿತೀರಿ, ಎಲ್ಲ ಬಲವಂತವಾಗಿ ಹಿಂದಿ ಕಲಿತೀರಿ. ನಮ್ಮ ರಾಷ್ಟ್ರ ನಾಯಕರು ಮೆಚ್ಚಬೇಕು ಅಂತ ಹೇಳಿ ಹರಕ್ಲು ಹಿಂದಿ ಕಲ್ತ್ಕೊಂಡು ಯಾಕ್ರಿ ಜೀವನ ಮಾಡ್ತೀರಿ? ಯಾಕ್ರಿ ಕರ್ನಾಟಕವನ್ನು ವಿರೋಧ ಮಾಡ್ತೀರಿ? ಸರ್ಕಾರದ ತೀರ್ಮಾನವನ್ನು ಯಾಕೆ ವಿರೋಧ ಮಾಡ್ತೀರಿ? ಕನ್ನಡದ ಪರವಾದಂಥ ತೀರ್ಮಾನವನ್ನು. ಇನ್ನೂ ಯಾರ್ಯಾರು ಮಾತಾಡ್ತೀರಿ? ಪುಣ್ಯಾತ್ಮರು ಮಾತಾಡ್ರಿ. ನೀವೆಲ್ಲ ನಿಮ್ಮನ್ನೆಲ್ಲ ಕರ್ನಾಟಕದ ವಿರೋಧಿಗಳು, ಕನ್ನಡದ ವಿರೋಧಿಗಳು, ನಾಡದ್ರೋಹಿಗಳು ಅನ್ನೋ ತೀರ್ಮಾನಕ್ಕೆ ನಾವು ಬೀದಿಯಲ್ಲಿ ಸಾರಿ ಹೇಳ್ತೀವಿ ನಾವು. ಇಲ್ಲ, ದ್ವಿಭಾಷಾ ನೀತಿ ಆಗುವವರೆಗೂ ನಾವು ಬಿಡೋದಿಲ್ಲ. ಕರ್ನಾಟಕದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ದ್ವಿಭಾಷಾ ಸೂತ್ರ ಜಾರಿಗೆ ತರೋದಕ್ಕೆ ಬಿಡೋದಿಲ್ಲ. ನಾನು ಮೊನ್ನೆ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತಾಡಿದಾಗ ಇದು ಪ್ರಥಮ ಹೆಜ್ಜೆ ಇಟ್ಟಿದ್ದೀವಿ, ಸ್ವಲ್ಪ ದಿವಸ ಕಾದು ನೋಡಿ ಗೌಡ್ರೆ, ದ್ವಿಭಾಷಾ ಸೂತ್ರವನ್ನು ಜಾರಿಗೆ ತರುವಂಥ ಪ್ರಯತ್ನದಲ್ಲಿ ಇದ್ದೀವಿ ಅನ್ನೋ ಮಾತು ಹೇಳಿದ್ದಾರೆ. ಅವರ ಪಕ್ಷದಲ್ಲೂ ಅವರ ಸರ್ಕಾರದಲ್ಲೂ ಕೆಲವರು ಗೊಂದಲವನ್ನು ಸೃಷ್ಟಿ ಮಾಡಿದ್ದಾರೆ. ಅದನ್ನು ಸರಿ ಮಾಡಿಕೊಂಡು ನಾನು ದ್ವಿಭಾಷಾ ಸೂತ್ರವನ್ನು ಜಾರಿ ತರುವ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ನಮಗೆ ಹೇಳಿದ್ದಾರೆ. ಅವರು ದ್ವಿಭಾಷಾ ಸೂತ್ರ ಜಾರಿಗೆ ತರಲಿಲ್ಲ ಅಂದರೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಇಡೀ ರಾಜ್ಯದಲ್ಲಿ ಚಳುವಳಿಯನ್ನು ಪ್ರಾರಂಭ ಮಾಡ್ತಾರೆ. ಪುಟ್ಟಣ್ಣ ಅವರು ಹೋಟ್ಗಳಿಂದ ತಾನೇ MLC ಆಗಿರೋದು, ಅದಕ್ಕಾಗಿ ಪರವಾಗಿ ನಿಂತ್ಕೊಂಡಿದ್ದಾರೆ. ಗೊತ್ತಾಯ್ತಾ? ಅವ್ರಿಗೇನಾದರೂ ಈ ರಾಜ್ಯದ ಮಕ್ಕಳ ಬಗ್ಗೆ ಕಾಳಜಿ ಇರೋದಾದರೆ, ಈ ನಾಡಿನ ಬಗ್ಗೆ ಹಿತ ಇರೋದಾದರೆ ಪುಟ್ಟಣ್ಣವರು ನನಗೆ ಖಾಸಗಿ ಶಾಲೆಗಳ ಸಂಘದ ಸದಸ್ಯರು ಸಂಘ ಮುಖ್ಯ ಅಲ್ಲ, ಕರ್ನಾಟಕದ ಹಿತ ಮುಖ್ಯ, ಕನ್ನಡದ ಮಕ್ಕಳ ಭವಿಷ್ಯ ಮುಖ್ಯ ಅನ್ನೋದು ಅರಿವಿದ್ದಿದ್ರೆ ಪುಟ್ಟಣ್ಣ ಪತ್ರ ಬರೀತಿರಲಿಲ್ಲ. ನಮಗೆ ದ್ವಿಭಾಷಾ ಸೂತ್ರ ಜಾರಿಗೆ ಬರಬೇಕು. ಕರ್ನಾಟಕ ಸರ್ಕಾರ ಇವತ್ತೇನು ಹಿಂದಿಯನ್ನು ತ್ರಿಭಾಷೆಯನ್ನು ಹಿಂದಿಯನ್ನು ಏನು ಪರೀಕ್ಷೆಯಲ್ಲಿ ಕೈ ಬಿಟ್ಟಿದೆ, ಅದು ಅಧಿಕೃತವಾಗಿ ಬರೀ ಘೋಷಣೆ ಆಗಬಾರ್ದು, ಅದು ಅಧಿಕೃತವಾದಂಥ ಒಂದು ಕಾಯ್ದೆ ಆಗಬೇಕು. ಆಗೋವರೆಗೂ ಈ ಚಳುವಳಿಯನ್ನು ನಾವು ರಾಜ್ಯ ವ್ಯಾಪ್ತಿಯಲ್ಲಿ ಮುಂದುವರಿಸ್ತೀವಿ. ಪ್ರತಿ ತಾಲೂಕುಗಳಲ್ಲೂ ಸರ್ಕಾರದ ವಿರುದ್ಧ ಮತ್ತು ಹಿಂದಿಯನ್ನು ವಿರೋಧಿಸುವಂಥ ಕರ್ನಾಟಕ ಸರ್ಕಾರದ ಆದೇಶವನ್ನು ವಿರೋಧ ಮಾಡುವಂಥ ಯಾರ್ಯಾರು ವಿರೋಧ ಮಾಡ್ತಾಯಿದ್ದಾರೆ ಅವರೆಲ್ಲರ ವಿರುದ್ಧ ಕರ್ನಾಟಕದಲ್ಲಿ ನಾವು ದೊಡ್ಡ ಚಳುವಳಿಯನ್ನು ಪ್ರಾರಂಭ ಮಾಡ್ತೀವಿ. ರಾಜ್ಯ ಸರ್ಕಾರ ತಕ್ಷಣ ಅದು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ಒಂದು, ದ್ವಿಭಾಷಾ ಸೂತ್ರವನ್ನು ಜಾರಿ ತರೋದು ಆಗಬೇಕು. ಎರಡು, ಯಾರು BJP ನಾಯಕರುಗಳು ಕರ್ನಾಟಕ ಸರ್ಕಾರದ ತೀರ್ಮಾನವನ್ನು ವಿರೋಧ ಮಾಡ್ತಾ ಇದ್ದಾರಲ್ಲ ಅವರ ವಿರುದ್ಧವೂ ಸಹ ಇಡೀ ರಾಜ್ಯ ವ್ಯಾಪ್ತಿಯಲ್ಲಿ ಅವರ ತೀರ್ಮಾನಗಳನ್ನು ನಾವು ಚಳುವಳಿಯ ಮುಖಾಂತರ ರಾಜ್ಯದ ಜನತೆ ಮುಂದೆ ತಗೊಂಡೋಗ್ತೀವಿ. ಮುಂದಿನ ಚುನಾವಣೆಯಲ್ಲಿ ಅದೇ ಅಜೆಂಡಾ ಅವ್ರದ್ದು ಅನ್ನೋದಾದರೆ BJP ಅವರಿಗೆ ನಾನು ಓಪನ್ ಸವಾಲು ಹಾಕ್ತೀನಿ, ನಿಮ್ಮ ಅಜೆಂಡಾದಲ್ಲಿ ಇಟ್ಕೊಳ್ಳಿ. ಮುಂದೆ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ ನಾವು ತ್ರಿಭಾಷಾ ಸೂತ್ರವನ್ನು ಜಾರಿಗೆ ತರ್ತೀವಿ ಅನ್ನೋ ಘೋಷಣೆಯನ್ನು ಅಧಿಕೃತವಾಗಿ BJP ಪಕ್ಷ ಕರ್ನಾಟಕದಲ್ಲಿ ಘೋಷಣೆ ಮಾಡಲಿ, ನೋಡೋಣ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.